ಬುದ್ಧಿಮತ್ತ, ನಿನ್ನ ದೈಹಿಕ ಮಟ್ಟ, ಬಲ, ನಿನ್ನ ಇರುವಿಕೆ, ನಾ ಹಂಗದೆ ಹಿಂಗದೆ ಅಂತ ನೀ ಅಂದ್ರೆ 101 ಆತ್ಮ ಒಂದಷ್ಟು ತನ್ನ ಬಣ್ಣಿಸಿದ್ರೆ ಬರ್ತತಿ, ಆತ್ಮ ಸ್ತುತಿ ಮಾಡಿದ್ರೆ ಬರ್ತತಿ. ಇದಕ್ಕಿಂತ ಹೆಚ್ಚು ಆತ್ಮನಿಂದ, ಮತ್ತೊಬ್ಬರ ಪರನಿಂದ ಮತ್ತೊಬ್ಬರನ್ನ ಬೇಯ್ದ್ರೆ ಬರ್ತತಿ. ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ವಿಹಿತ ಕರ್ಮ ಮತ್ತು ನಿಷಿದ್ಧ ಕರ್ಮ. ಯಾವ್ದು ನಾವು ಮಾಡಬೇಡ ಅಂತಂದ್ರೆ ಪುರಾಣಕ್ಕೆ ಬರ್ತೇವೆ. ಬಂದು ಹಿಂಗ ನೀವು ಇವತ್ತು ಪಂಚಂಕ್ರಮಿಗೆ ಪಂಚಂಗ ಚಂದ ನಮಸ್ಕಾರ ಮಾಡ್ರಿ, ಇವತ್ತು ಯಾರು ಹೊಳ್ಳಿ ನೋಡ್ಬೇಡ್ರಿ, ಈ ಕಡೆ ನಿಮ್ಗಿಂದ ನೀವು ನೋಡ್ಲಂಗ ಮನೆಗೆ ಹೋಗ್ರಿ ಅದ ಕೂಡ ಮುದ್ದಾ ಮಾಡ್ತೇವೆ. ಯಾಕೆ ಹೇಳಿದ್ರು ಹೊಳ್ಳಿ ನೋಡ್ತೀವಿ. ನಾವು ಮನುಷ್ಯನ ಬದುಕ ಯಾವ ಬ್ಯಾಡ ಅಂತೀವಿ ಅದನ್ನ ಮಾಡ್ತೀವಿ. ನೀವು ಅದು ಹೊಳ್ಳಿ ನೋಡ್ಲಂಗ ಮನೆಗೆ ಹೋಗ್ರಿ, ಏನಾರ ಬೇಡ್ಕೊಂಡು ಮುಂದೆ ಹಿಂದೆ ನೋಡಕ್ ಹೋಗ್ಬೇಡ್ರಿ, ಮನೆಗೆ ಹೋಗ್ಬಿಡ್ರಿ ಅಂದ್ರೆ ಯಾಕೆ ಹೇಳ್ಯಾರ ಅಂತ ತಿಳ್ಕೊಂಡು ಮುದ್ದಾ ಎಂದೂ ನೋಡಿದವರು ಅವತ್ತು ನೋಡ್ತಾರೆ ಹಿಂದೆ ಯಾರ. ಇದಕ್ಕೆ ನಿಷಿದ್ಧ ಕರ್ಮ ಅಂತ ಯಾವುದು ಮಾಡಬೇಡ ಅಂದ್ರೆ ಶಾಸ್ತ್ರದೊಳಗೆ ಅದನ್ನು ಮಾಡ್ತೀವಿ. ಯಾವುದು ನಾವು ಮಾಡುವ ಅಂತ ಹೇಳ್ಕೊಂಡು ಆ ಶಾಸ್ತ್ರ ವಿಹಿತ ಕರ್ಮಗಳನ್ನ ಹೇಳ್ತೀವಿ, ಅದನ್ನ ನಾವು ಮಾಡಂಗಿಲ್ಲ. ಅದಕ್ಕೆ ದುರಿತ ಕರ್ಮವನ್ನು ಅಲ್ಲದಿರು, ಪುಣ್ಯವನ್ನೇ ಮಾಡು, ಶಾಂತರೊಡನಾಡು, ಇವನ್ನೆಲ್ಲ ಹೇಳ್ಕೊತ ಬಂದ್ರು. ದುರಿತ ಕರ್ಮ ಅಂದ್ರೆ ಇವೇ, ಹೊಳ್ಳಿ ಮಟ್ಟು ಹುಟ್ಟುದು, ಇಂಥವೆಲ್ಲ ನಾವು ಮಾಡಿ ಹುಟ್ಟದ. ನಮ್ಮ ಎಷ್ಟು ಜನ್ಮ ಕೊಟ್ಟರು ಇಷ್ಟೆಲ್ಲ ಹೇಳಕತ್ತಾರ. ಅನೇಕ ನಿಜ ಶಾಸ್ತ್ರಾಣಿ, ಇಷ್ಟು ಓದ್ಬೇಕಾಗಿತ್ತು, ಇಷ್ಟು ತಿಳ್ಕೋಬೇಕಾಗಿತ್ತು. ಇಲ್ಲೇ ಅವರು ಸಣ್ಣದ್ರಾಗ ಅವ ಹಂಗಂದ, ಇವ ಹಿಂಗಂದ, ಅವಕ್ಕೆ ನನಗಿಂತ ಮುಂದೋದು, ಇವ್ರಿಗಿಂತ ಮುಂದೋದು. ಬಿಡಪ್ಪ, ನೀನಾಗಿರು. ನಾವು ಎಲ್ಲಿ ಕೆಡಾಕತ್ತೇವೆ ಅಂದ್ರೆ ನಾನು ಒಂದು ಮಾತು ಬಹಳ ಕಡೆ ಹೇಳ್ತೀನಿ, ಪರಿಣಾಮ ಆಗಿರ್ಬೇಕು. ವಸ್ತುತ ಭಗವಂತ ಎಲ್ಲರಿಗೂ ಸುಖನ ಕೊಟ್ಟ. ಇದನ್ನ ಹೇಳಿ ಮುಂದಕ್ಕೆ ಇದೊಂದು ಸ್ವಲ್ಪ ಗಮನಿಸ್ರಿ. ಲಕ್ಷ ಸುಖನ ಕೊಟ್ಟಾನ, 20% ಪ್ರತಿಯೊಬ್ಬರಿಗೂ ಕೂಡ ಸುಖ ಕೊಟ್ಟಾನ ಪರಮಾತ್ಮ. ಹೇಳ್ತೇನೆ, ಒಂದೇ 1%, ಒಂದೇ ಒಂದು ಅಂಶ ದುಃಖ ಕೊಟ್ಟ. ನಾವು ಏನಾಗಿವಂದ್ರೆ ಮಾರ್ಗದರ್ಶನ ಇಲ್ಲ, ನಮ್ಮ ಮರಿವಿಕೆ ಅಥವಾ ಅಜ್ಞಾನ, ನಮ್ಮ ತಿಳುವಳಿಕೆ ಇಲ್ಲದ ಏನಾಗೈತೆ ಅಂದ್ರೆ 1% ಇರ್ತಕ್ಕಂಥ ದುಃಖ ಅದನ್ನ 100% ಮಾಡ್ಕೋತೀವಿ. ನೀವು ವಿಚಾರ ಮಾಡ್ರಿ, ಎಲ್ಲಾರು ಮನ್ಯಾಗ ಸಾಯ್ತಾರಿಲ್ಲ, ಎಲ್ಲಾರು ಮನ್ಯಾಗ ಒಳ್ಳೇದಾಗ್ತೈತಿ. ಅದ್ರ ಹಿಂದಿನಿಂದ ಮತ್ತೆ ಒಂದ್ ಯಾವ್ದಾದ್ರು ಕೊರತೆ ಇರ್ತೈತಿ. ನೀವು ಬೇಕಾದಲ್ಲಿ ನಿಮ್ಮ ಓಣ್ಯಾಗಲ್ಲ, ಬದುಕಿನ ಉಳಿದಕ್ಕೆ ನೀವು ಚಿಂತನೆ ಮಾಡ್ರಿ. ಯಾರು ಪರಿಪೂರ್ಣವಾಗಿ ಸುಖ ಇಲ್ಲ. ಒಬ್ಬರ ಮನೆಯೊಳಗ ಒಬ್ಬ ವ್ಯಕ್ತಿಗೆ ಒಂದ್ ಯಾವ್ದಾದ್ರು ಕೊರತೆ ಪರಮಾತ್ಮ ಇಟ್ಟಿರ್ತಾನ. ಯಾಕೆ ಇಟ್ಟಿರ್ತಾನ ಅಂದ್ರ ಕೊರತೆನ ಪರಮಾತ್ಮನ ಕಡೆ ಮುಖ ಮಾಡಕ್ ಅದ ಅವ್ನು ಗೊತ್ತು. 99% ಪ್ರತಿಯೊಬ್ಬರಿಗೂ ಕೂಡ ಏನಿರ್ತದಂದ್ರೆ ಸುಖ ಕೊಟ್ಟಾನ. ನಾವಾದ್ರೂ ಎದರಿನ ಮನ್ಯಾಗ ಒಬ್ಬರ ಮನ್ಯಾಗ ಕಲರ್ ಟಿವಿ ಇಲ್ಲ, ಅದು ಒಂದೇ ಇರಂಗಿಲ್ಲ. ನಮ್ಮ ಉಳಿದದ್ದು ಎಲ್ಲ ಹೆಣ್ಮಕ್ಳಿಗೆ ಒಂದು ಯಾವುದೋ ಎಲ್ಲ ಅವರಿಗೆ ತಾಗಿಣಗಳು ಇರ್ತಾವ, ಅವ್ರು ಪಡ್ಕೊಂಡಿರ್ತಾರೆ. ಇನ್ನೊಬ್ಬಕ್ಕಿದ್ ಯಾವುದೋ ಒಂದು ನನ್ನ ಕಡೆ ಇಲ್ಲದ ಅವಳ ಕಡೆ ಐತೆ ಕಾರು, ದಾಗಿನೋ, ವಾಹನೋ, ವಸ್ತುನೋ, ಹೊಲನೋ, ಮನಿನೋ, ಯಾವುದೋ ಒಂದೇ ಒಂದು ಇರಂಗಿಲ್ಲ. 99 ನಿನಗೈತಿ, ಅವನ ಕಡೆ ಇಲ್ಲ, ನಿನ್ನ ಕಡೆ ಇಲ್ಲ, ಒಂದೇ ಒಂದು. ಅದನ್ನ ನಾವು ಏನ್ ಮಾಡ್ತೇವೆ ಅಂದ್ರೆ 99 ಸುಖ ಇರಂಗಿಲ್ಲ, ಒಂದೇ ಕೊರತೆ ಇರ್ತೈತಿ. ಆ ಒಂದು ಕೊರತೆಯನ್ನು ದಿನ ಇಲ್ಲ ಇಲ್ಲ ಅದ್ರ ಕಡೆನೆ ಮುಖ ಮಾಡಿ 99 ಸುಖ ಕಳ್ಕೊಂಡು ಒಂದರಿಂದ ಒಂದಕ್ಕಾಗಿ 99 ದಿನಾನು ಒಂದೊಂದು ಅಂಶ, ದಿನಾನು ಒಂದೊಂದು ಕಷ್ಟಗಳು, ದಿನಾನು ಒಂದೊಂದು ಅಂಶವನ್ನ ಕಡಿಮೆ ಮಾಡಿ ಎಲ್ಲದನ್ನು ತೋರಿಸ್ತೀವಿ. ಯಾವ್ದು ಒಂದು ಇಲ್ಲಲ್ಲ ಅದಕ್ಕೆ ಕೂಡಿಸ್ಕೋತವಕ್ಕೆ 99 ನಾವು ಇಲ್ಲ 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 ಅನ್ಕೋತವಕ್ಕೆ ಅದಿಲ್ಲ, ಎಲ್ಲ ಇದ್ದಿಲ್ಲ. ಏನೇನೋ ನನಗೆ 1 ಪಾಯಿಂಟ್ ಒಂದೇ ಒಂದು ಅಂಶ ಇಲ್ಲ ತನ್ನ ಅದಕ್ಕೆ ಬೆನ್ನತ್ತು ಹೋಗಿ
ಇದನ್ನ ದಿನಂಪ್ರತಿ 10 ದಿನ 20 ದಿನ ಆದ್ರೆ ಹೇಳಿ ಒಳಗೆ ತಗೊಂಡು 99 ಅವಾಗ ಸ್ವಾಮಿಗಳ ಕಡೆ ಬರೋದು ಸುಖಾನ ಇಲ್ಲ. ಸ್ವಾಮಿಗಳ ನನಗೆ ಹಂಗ ಮನುಷ್ಯನ ಸ್ವಭಾವ ಏನಂದ್ರೆ ಹೇಳ್ತಾರೆ ಶಾಸ್ತ್ರಕಾರರು, ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ನೇಚ್ಛಂತಿ ಪಾಪಂ ಕುರ್ವಂತಿ ಯತ್ನತಃ. ಏನಿದ್ರ ತಾತ್ಪರ್ಯ ಅಂದ್ರೆ ಪುಣ್ಯ ಫಲ ಬೇಕು, ಪುಣ್ಯ ಕರ್ಮ ಮಾಡಕ್ ಪುಣ್ಯ ನಮಗೆ ಬೇಕು, ಅದ್ರ ಕರ್ಮ ಬೇಡ. ಯಾರಾದ್ರೂ ಸುಮ್ಮನೆ ಕುಂಡಿರ್ತೀವಿ ನಾವು ಈ ಜಗತ್ನಾಗ ಬಂದಾಗ, ಸುಮ್ಮನೆ ಎಲ್ಲರೂ ಕುಂಡಿರ್ತೀವಿ ನಾವು, ಸುಮ್ಮನೆ ಹೊಟ್ಟೆ ಕೊಂಡ್ರೆ ಯಾವ್ದಾರು ಕರ್ಮ ಮಾಡ್ಬೇಕು, ಒಂದು ಕೆಟ್ಟದಾರ ಮಾಡ್ಬೇಕು, ಒಂದು ಚಲೋದಾರ ಮಾಡ್ಬೇಕು. ಒಟ್ಟು ಸುಮ್ಮನೆ ಕುಂಡ್ರಂಗಿಲ್ಲ. ಸುಮ್ಮನೆ ಕುಂಡ್ರಂದ್ರೆ ಯಾವ ಮನುಷ್ಯ ಸುಮ್ಮನೆ ಕುಂಡ್ರಂಗಿಲ್ಲ. ಒಳ್ಳೆಯದರ ಮಾಡ್ಬೇಕು, ಕೆಟ್ಟ. ವಿಶೇಷವಾಗಿರ್ತಕ್ಕಂಥ ಒಂದು ದೃಷ್ಟಾಂತವಾಗಿ ಹೇಳ್ತೀನಿ ನಿಮಗೆ. ಒಬ್ಬ ಮನುಷ್ಯ ಈಗ ಹೇಳ್ತೀನಲ್ಲ, ವಿಹಿತ ಕರ್ಮವಲ್ಲದಿರು ಅಂದ್ರೆ ಯಾವ